ಇವಳೆ ಇವತ್ತು ಜೋಯ್ಸು ಸಿಕ್ಕಿದ್ರು ಹುಡ್ಗನ ಮನೆಯವ್ರ ಹುಡುಗಿ ದಪ್ಪ ಅದು ಇದು ಅಂದ್ರಂತೆ ಅದಕ್ಕೆ ವರದಕ್ಷಿಣೆ ಜಾಸ್ತಿ ಕೇಳ್ತಾವ್ರೆ. ನಾನು ಹೇಳಿದ್ದೀನಿ ಕೊಡ್ತೀವಿ ಅಂತ. ಈ ಸಲ ಮುಗಿಸ್ಬಿಡೋಣ ರೀ. ಅವಳು ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದಾಳೆ. ಯಾವ ಹುಡುಗ? ಏಯ್ ಕಚ್ಚಡ ನಾಯಿಗಳು ಇದಕ್ಕೆ ನನ್ನ ಮಾನವ ತೆಗೆದ ಓದಿಸ್ಬೇಡ ಓದಿಸ್ಬೇಡ ಬಡ್ಕೊಂಡ ಕತ್ತ ತುಂಬ್ಕೊಂಡಾಗಿ ಬಿಡ್ದು ಗೀಸ್ ಕತ್ಬಿಡ್ತಾರೆ. ನಿಮ್ಮ ಮಗ ಯಾವುದೋ ಹುಡುಗಿ ಜೊತೆ ತಿರುಗ್ತಾ ಇದ್ದಾನೆ ಅಂತ ಪಕ್ಕದ ಮನೆಯವ್ರು ಹೇಳಿದಾಗ ಈ ಥರ ಎಲ್ಲ ಆಡಿಲ್ಲ. ನಮ್ದೇ ಅಮ್ಮ, ನಮ್ಮದೇ ತಪ್ಪು. ಹೆಣ್ಣಾಗಿ ಹುಟ್ಟಿದ ತಪ್ಪು, ಅದರಲ್ಲೂ ಇಂಥವ್ರ ಮನೇಲಿ ಹುಟ್ಟಿದ ದೊಡ್ಡ ತಪ್ಪು. ಒಂದು ಹೆಣ್ಣಿನ ಹೆಸರಿಂದೆ ತಂದೆ ಹೆಸರು ಇರಲ್ಲ ಅಂತ ಹೇಳೋ ನಮ್ಮಪ್ಪನೇ ಅವ್ರು ಮದುವೆ ಆಗಿರೋ ಹೆಣ್ಣಿನ ಹೆಸರಿಂದೆ ಅವ್ರ ತಂದೆ ಹೆಸರು ತೆಗ್ದು ತನ್ನ ಹೆಸರು ಹಾಕೊಂಡಿದ್ದಾರೆ. ಮನೆ ಮಾತು ಮುಂದುವರಿತಾ ಇದೆ. ಮುಂದುವರಿತಾ ಇದೆ. ಬರೆಯೋ ಪೆನ್ನಿಂದನೋ ಓದೋ ಓದಿಂದನೋ ಬದುಕೋ ಬದುಕಿಂದನೋ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡ್ದಾಗಿಂದ ಮುಂದುವರಿತಾ ಇದೆ. ಒಂದು ಹೆಣ್ಣಿನ ಹೆಸರಿಂದೆ ತನ್ನ ಹೆಸರು ಬಂದಿದ ತಕ್ಷಣ ಅದು ದೊಡ್ಡ ಸ್ಕೇ ಅಲ್ಲ. ಒಂದು ಹೆಣ್ಣಿನ ಹೆಸರಿಂದೆ ಒಂದು ಗಂಡಿನ ಹೆಸರು ಬಂದ್ರೆ ಅದು ದೊಡ್ಡ ಸ್ಕೇ. ಏಯ್, ಇನ್ ಮುಂದೆ ನಿಂಗೇನ್ ಬೇಕೋ ಅಡ್ಗೆ ಮನೆಯಿಂದ ನೀನೇ ಹೋಗಿ ತಗೊಳಕ್ ಕಲ್ತ್ಕೋ. ಬರುವ ಇನ್ನೊಂದು ಹೆಣ್ಣನಾದ್ರೂ ಹುಲಿಯಾಗಿ ನೋಡೋದ್ ತಪ್ಪತ್ತೆ. ಏನ್ ಮಾತಾಡೋದು ತಪ್ಪು ಮುಂದೆ ಓದ್ಬೇಡ ಅಂತ ಇದು ಯಾರು ಮಾಡ್ಕೊಂಡಿದ್ದು ನೀನು ಜಾತಿ ಯಾರು ಮಾತಾಡುತ್ತೆ.